ಇನ್ನು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆಯನ್ನು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಗಡಿಯ ಶಾಸಕ ಡಿಕೆಶಿ ಆಪ್ತ ಎಚ್ಸಿ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂರೇ ದಿನಕ್ಕೆ ರಾಜೀನಾಮೆ ವಿಚಾರ ಭಾರಿ ಚರ್ಚೆಯಿದೆ ಕಾಂಗ್ರೆಸ್ನಲ್ಲಿ. ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ರಾಮಲಿಂಗಾರೆಡ್ಡಿ ಅವರನ್ನ ಹೈಕಮಾಂಡ್ ಮನವೊಲಿಸುತ್ತೆ. ನಮಗೆ ಸಚಿವ ಸ್ಥಾನ ಸಿಗದಿದ್ರೂ ಯಾವುದೇ ಭಿನ್ನಮತ ಮಾಡಲ್ಲ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರಲ್ಲ, ಈ ವಿಚಾರವಾಗಿ ಮಾಗಡಿ ಶಾಸಕ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಎಚ್ಸಿ ಬಾಲಕೃಷ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳ. ತಣ್ಣಗಾಯ್ತು ಅನ್ಬೇಕಾರೆ ಈಗ ಯಾವ್ದು ಸರ್, ಸುನಾಮಿ ಬಿರುಗಾಳಿ ಅಂತ ಏನ್ ಸರ್ ಇದಲ್ಲ? ಏನೂ ಆಗಿಲ್ಲ. ಯಾವಾಗಲೂ ಹೊಸ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಖಾತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ, ಅದನ್ನೆಲ್ಲ ಸರಿಪಡಿಸ್ತಾರೆ ಕೂತ್ಕೊಂಡು ನಮ್ಮ ಹೈಕಮಾಂಡ್. ಸರ್, ಈಗ ಒಂದು ಚರ್ಚೆ ಆಗ್ತಕ್ಕಂಥ ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ರಾಮಲಿಂಗಾರೆಡ್ಡಿ ಅವರು ಸುಪ್ರೀಂ ಆಗ್ತಾರೆ, ಜಿಬಿಐ ಚುನಾವಣೆ ಇದೆ. ಇಂತಹ ಸಮಯದಲ್ಲಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಯಾರೋ ಒಬ್ಬರಿಂದ ಎಲ್ಲಾನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಮಾಡಬೇಕು. ಬೆಂಗಳೂರಿನ ಶಾಸಕರು, ಹಿರಿಯರು, ಕಿರಿಯರು ಎಲ್ಲ ಸೇರೇ ಮಾಡಬೇಕು. ಚುನಾವಣೆ ಬರ್ತಾ ಇದೆ, ಅದರಿಂದ ಅದನ್ನ ಸರಿಪಡಿಸತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಲೀಡರ್ಗಳೆಲ್ಲ ಕೂತ್ಕೊಂಡು. ರಾಮಲಿಂಗಾರೆಡ್ಡಿ ಅವರು ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆಗುತ್ತೆ ಸರ್ ಇದು? ರಾಮಲಿಂಗಾರೆಡ್ಡಿ ಅವರು ಬಹುಶಃ ಅವರು ಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಖಾತೆ ಹಂಚಿದ್ದು ಡಿಕೆ ಶಿವಕುಮಾರ್ ಅವರು ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಿಎಂ ಅವರಿಗೆ ಸುಪ್ರೀಂ ಖಾತೆ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಇದರಲ್ಲಿ ಇದು ಮಾಡಿಲ್ಲ. ಡಿಕೆ ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ರು, ಡಿಕೆ ಶಿವಕುಮಾರ್ ಹೈಕಮಾಂಡ್ ಮಾತು ಕೊಟ್ಟಿತ್ತು, ಸಿಎಂ ಅವರು ಈಗ ನನಗೂ ಮಾತು ಕೊಟ್ಟಿದ್ದಾರೆ, ಅದೇ ರೀತಿ ಮಾಡಲಿ ಅಂತ ರಾಮಲಿಂಗಾರೆಡ್ಡಿ ಅವರು. ಆಗಲ್ಲ, ಯಾರು ಇಲ್ಲಿ ಒಬ್ಬರ ಮಾದೇ ನಡೆಯಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ತೀರ್ಮಾನ ಆಗಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗ್ತದೆ. ಅದರಿಂದ ಏನೇನಾಗಿದೆ ಬೆಳವಣಿಗೆ ಅಂತ ಗೊತ್ತಿಲ್ಲ, ಬಹುಶಃ ಅದನ್ನು ಸರಿಪಡಿಸ್ತಾರೆ, ಏನ್ ತೊಂದರೆ ಇಲ್ಲ. ಇದು ರಾಮಲಿಂಗಾರೆಡ್ಡಿ ವಿಚಾರ. ಇನ್ನು ಮುನಿಯಪ್ಪನವರು, ಜಾರ್ಜ್ ಎಲ್ಲರೂ ಸಹ ಬೇಸರವನ್ನು ವ್ಯಕ್ತಪಡ್ತಾ ಇದ್ದಾರೆ. ಜಾರ್ಜ್ ಅವ್ರದ್ದು ಯಾಕೆ ಸೇರಿಸ್ಕೋತಾ ಇದ್ದೀರಾ ನೀವು? ಜಾರ್ಜ್ ಅವರು ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇನ್ನೂ ಅಧಿಕಾರಿಗಳ ವರ್ಗಾವಣೆ ಆಗಿಲ್ಲಲ್ಲ. ಈಗ ಬೇಕಾದಂತ ರಾಜೇಂದ್ರ ಚೌಹಾಣ್ ಅವರನ್ನ ತಮ್ಮ ಇಲಾಖೆಗೆ ಹಾಕಿದ್ದಾರೆ, ಗೌರವ್ ಗುಪ್ತಾ ಅವರನ್ನ ತೆಗೆದಂತ ಅವರು ಅಸಮಾಧಾನ ಇದೆ. ಮತ್ತೆ ಮುನಿಯಪ್ಪನವರು ನನಗೆ ಈ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸರಿಪಡಿಸ್ಕೊಂತಾರೆ ಬಿಡಿ ಸರ್, ತಲೆ ಕೆಡಿಸ್ಕೋಬೇಡಿ. ಅವೆಲ್ಲ ನಮ್ಮ ಸೀನಿಯರ್ಗಳ ಕೂತ್ಕೊಂಡು ಸರಿಪಡಿಸ್ಕೊಂತಾರೆ. ಕೊನೆಯದಾಗಿ ನಿಮ್ಮ ವಿಚಾರಕ್ಕೆ, ನೀವು ಸಹ ಕನಸು ಕಾಣ್ತಾ ಇದ್ದೀರಾ, ಆ ಕನಸು ಈಡೇರುತ್ತಾ? ಏನೋ ನೆನ್ಸು ಆಗ್ಬೋದು ಅಂತ ವಿಶ್ವಾಸ ಇದೆ. ಒಂದ್ ಪಕ್ಷ ಕನಸು ಈಡೇರ್ಲಿಲ್ಲ ಅಂದ್ರೆ ನಿಮ್ದು ಭಿನ್ನಮತ ಏನೋ ಇರ್ತದೆ ಸರ್? ಯಾವ ಭಿನ್ನಮತನೂ ಇಲ್ಲ. ನಾವೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದೀವಿ, ನಿಷ್ಠಾವಂತ ಕಾಂಗ್ರೆಸ್ಸಿಗರ ಕೆಲಸ ಮಾಡ್ತೀವಿ. ಇದಿಷ್ಟು ಬಾಲಕೃಷ್ಣ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.